ಮಲ್ನಾಡ್ ಅಂದ ತಕ್ಷಣ ಬೆಟ್ಟ ಗುಡ್ಡ ಕಾಡು ಕಣಿವೆ ನದಿ ತೊರೆ ಅಡಿಕೆ ತೋಟ ಗದ್ದೆ ಬೈಲು ದೋ ಅಂತ ಉಸಿರು ಕಟ್ಟಿ ಹುಯ್ಯೋ ಮಳೆ ಚಳಿಗಾಲದ ಇಬ್ಬನಿ ಹಚ್ಚ ಹಸಿರು ವಾತಾವರಣ ಹೀಗೆ ಹೇಳ್ತಾ ಹೋದ್ರೆ ಹೇಳುವಷ್ಟು ಮಲ್ನಾಡಿನ ಸೌಂದರ್ಯ ಕಣ್ಮುಂದೆ ಬರುತ್ತೆ. ಒಟ್ಟಾರೆಯಾಗಿ ನಮ್ಮ ಮಲ್ನಾಡನ್ನ ಕೇವಲ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯ ಇಲ್ಲ. ಮಲ್ನಾಡ್ ಅಂದ್ರೆ ಕೇವಲ ಬೆಟ್ಟ ಗುಡ್ಡ ನದಿ ಕಾಡು ಇತ್ಯಾದಿಗಳಿಗಷ್ಟೇ ಸೀಮಿತ ಅಲ್ಲ. ಮಲೆನಾಡಿನ ಸಂಸ್ಕೃತಿ ಆಹಾರ ವೇಷಭೂಷಣ ಆಚಾರ ವಿಚಾರ ಜೀವನ ಶೈಲಿ ಎಷ್ಟು ಅಂದವೋ ಹಾಗೆ ಇಲ್ಲಿ ಕಂಡು ಬರುವ ಉಪ್ಪರಿಗೆ ಮನೆಗಳು ಕೂಡ ಅಷ್ಟೇ ಚಂದ. ನನ್ನ ಅದೃಷ್ಟನ ಏನೋ ಅವತ್ತು ನಮ್ಮ ಅಪ್ಪ ಹುಟ್ಟಿದೂರು ಅಂದ್ರೆ ನಮ್ಮ ಅಜ್ಜನ ಊರಾದ ಮಲೆನಾಡಿನ ಮೇಗ್ರೋಳ್ಳಿ ಹತ್ರದ ಆಂದಿನಿಲಿ ನಮ್ಮನೆ ಯಕ್ಷಗಾನ ಇತ್ತು. ಅಂದಂಗೆ ಈ ಆಂದಿನಿ ವಿಶೇಷ ಏನಂದ್ರೆ ಇಲ್ಲೊಂದು 200ರಿಂದ 300ಕ್ಕೂ ಹೆಚ್ಚು ವರ್ಷ ಹಳೆದಾದ ನಮ್ಮ ಅಜ್ಜ ಮುತ್ತಜ್ಜ ಹುಟ್ಟಿ ಬೆಳೆದ ಹಂಚಿನ ಉಪರ್ಗಿ ಮನೆ ಇಂದಿಗೂ ತನ್ನ ಗತಕಾಲದ ವೈಭವವನ್ನ ಸಾರ್ತಾ ನಿಂತಿದೆ. ಯಕ್ಷಗಾನದ ನೆಪದಲ್ಲಿ ಅಲ್ಲಿಗೆ ಹೋದ್ ನನಗೆ ಊರಲ್ಲಿದ್ದ ನಮ್ಮ ಚಿಕ್ಕಪ್ಪನ ದೆಸೆಯಿಂದ ನಮ್ಮ ಅಜ್ಜ ಮುತ್ತಜ್ಜ ಹುಟ್ಟಿ ಬೆಳೆದ ಆ ಪುರಾತನ ಮಲೆನಾಡ ಶೈಲಿಯ ಮನೆನ ಹತ್ರದಿಂದ ನೋಡೋ ಅವಕಾಶ ಸಿಕ್ತು. ಅದೆಷ್ಟೋ ಶತಮಾನಗಳ ಇತಿಹಾಸ ಹಾಗೂ ಅದೆಷ್ಟೋ ತಲೆಮಾರುಗಳ ಕಥೆನ ತನ್ನೊಡಲೊಳಗೆ ಇಟ್ಕೊಂಡಿದ್ಯೋ ಈ ಮನೆ ನನ್ಗಂತೂ ಗೊತ್ತಿರ್ಲಿಲ್ಲ. ಆದ್ರೆ ಆ ಮನೆ ಎದುರುಗಡೆ ನಿಂತ ಆ ಕ್ಷಣಗಳು ನನ್ನ ಪಾಲಿಗಂತೂ ನಿಜಕ್ಕೂ ಒಂದು ಅದ್ಭುತ ಅನುಭವ ಆಗಿತ್ತು. ಇನ್ನು ಇವತ್ತಿಗೂ ಈ ಮನೆ ಯಾರು ಕಟ್ಟಿದ್ರು ಯಾವ ಸಂದರ್ಭದಲ್ಲಿ ಕಟ್ಟಿದ್ರು ಅನ್ನೋದು ಒಂದ್ ಯಕ್ಷ ಪ್ರಶ್ನೆ ಆಗಿದೆ. ಒಂದ್ ಹೆಜ್ಜೆ ಇಟ್ಟು ಇನ್ನೊಂದ್ ಹೆಜ್ಜೆ ಇಡಕ್ಕೂ ಕಷ್ಟ ಆಗುವಂತ ಕಿರಿದಾದ ದಾರಿ, ಆ ದಾರಿ ಕೊನೆಯಲ್ಲಿ ಕಲ್ಲಿನ ಸಾರ ಗದ್ದೆ ಬೈಲು ಅಡಿಕೆ ತೋಟ ಇವೆಲ್ಲದ್ರ ಮಧ್ಯ ಒಂದು ಬೃಹದಾಕಾರದ ಹಂಚಿನ ಉಪ್ಪರಿಗೆಯ ತೊಟ್ಟಿ ಮನೆ. ಅಲ್ಲ ಮನೆ ಅನ್ನೋದಕ್ಕಿಂತ ಭೀಮಾಕಾರದ ಕೋಟೆನೆ ಅಲ್ಲಿತ್ತು. ಸದ್ಯ ಈ ಮನೆ ತನ್ನ ಕರ್ತವ್ಯನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸಿ ಶಿಥಿಲಾವಸ್ಥೆಗೆ ತಲುಪ್ತಾ ಬಂದಿದೆ. ಹಾಗೆ ಸದ್ಯದ ಪರಿಸ್ಥಿತಿಲಿ ಇಲ್ಲಿ ಯಾರು ವಾಸ ಇಲ್ಲ. ಆದ್ರೆ ಒಂದಾನೊಂದ್ ಕಾಲದಲ್ಲಿ ಅದೆಷ್ಟೋ ತಲೆಮಾರುಗಳು ಇಲ್ಲಿ ಜೀವನ ನಡೆಸಿ ಹೋಗಿದಾವೆ. ಇನ್ನು ವಿಶೇಷ ಅಂದ್ರೆ ಸುತ್ತಮುತ್ತ ಊರಲ್ಲಿ ಇದೇ ಮನೆಗೆ ಫಸ್ಟ್ ಮಂಗಳೂರಿಂದ ಹಂಚು ತರಿಸಿ ಹಾಕಿದ್ರಂತೆ. ಹಾಗಾಗಿ ಈ ಮನೆಗೆ ಹಂಚಿನ ಮನೆ ಅಂತ ಹೆಸರು ಬಂತು. ಹಾಗೆ ಇಲ್ಲಿ ವಾಸ ಮಾಡೋರು ಹಂಚಿನ ಮನೆ ಕುಟುಂಬದವರು ಅಂತಾನೆ ಫುಲ್ ಫೇಮಸ್. ಇನ್ನು ಈ ಮನೆ ಸುತ್ತಮುತ್ತ ಅದೆಷ್ಟೋ ಹಕ್ಕಿ ಪಕ್ಷಿಗಳ ಮಧುರವಾದ ಚಿಲಿಪಿಲಿ, ಮಲೆನಾಡಿನ ಕಾಡಿಂದ ಹಂದಿ ಮಂಗ ಸಿಂಗಲಿಕಗಳಂತ ಪ್ರಾಣಿಗಳ ಕೂಗಾಟ ಇವೆಲ್ಲವೂ ಮಲೆನಾಡಿನ ಈ ಮನೆಗೆ ಹಾಗೆ ಈ ಮನೇಲಿ ವಾಸಿಸುತ್ತಿದ್ದ ಜನರಿಗೆ ತೀರಾ ಪರಿಚಿತ. ಅಷ್ಟೇ ಅಲ್ಲದೆ ಈ ಮನೆ ಮಲೆನಾಡಿನ ಮಳೆ ಸಿಡಿಲು ಮಿಂಚು ಗುಡುಗು ಗಾಳಿ ಮುಂತಾದವುಗಳ ರುದ್ರ ನರ್ತನದೊಂದಿಗೆ ಯುದ್ಧ ಮಾಡಿ ಗೆದ್ದು ಬಾಳಿದ ಗಟ್ಟಿ ಕೋಟೆ. ಹಿಂದೆ ಗಿರಿಪಂಕ್ತಿಗಳ ಶ್ರೇಣಿ, ಮುಂದೆ ಅಡಿಕೆ ತೋಟ ಗದ್ದೆ ಬೈಲು ದನದ ಕೊಟ್ಟಿಗೆ ಓಕ್ಲಾಟದ ಕಣ್ಣ ಅಡಿಕೆ ಚಪ್ರ ತುಳಸಿ ಕಟ್ಟೆ ಸಿಹಿ ನೀರಿನ ಬಾವಿ ತೋಟದ ತಪ್ಪಲಿನ ತಂಪಿನ ನಡುವಲ್ಲಿರುವಂತಹ ಸುಂದರವಾದ ಕೆರೆ ಹಳ್ಳದ ದಂಡೆ ಹೀಗೆ ಪ್ರಕೃತಿ ಮಡಿಲಿನಲ್ಲಿ ಮನೆ ಮಂದಿಯನ್ನೆಲ್ಲ ಜೋಪಾನವಾಗಿಟ್ಟಂತಹ ಭದ್ರಕೋಟೆನೆ ಈ ಮನೆ. ಇಂತಹ ಮನೆಗಳು ಕೇವಲ ಮನೆಗಳಲ್ಲ, ಅದೆಷ್ಟೋ ಕನಸು ಸುಖ ದುಃಖಗಳ ಜೊತೆಗೆ ಅದೆಷ್ಟೋ ತಲೆಮಾರುಗಳು ಇದ್ದು ಮರೆಯಾದಂತಹ ಅದ್ಭುತ ಜಾಗ. ಸಹಸ್ರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಇಂತಹ ಅದೆಷ್ಟೋ ಮನೆಗಳು ನಮ್ಮ ಮಲೆನಾಡಿನಲ್ಲಿ ಕಂಡು ಬರುವುದು ಸರ್ವೇ ಸಾಮಾನ್ಯ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಿಂದ ಇಂತಹ ಮನೆಗಳು ಕಣ್ಮರೆಯಾಗ್ತಿರೋದು ಒಂದ್ ರೀತಿ ದುಃಖದ ಸಂಗತಿಯೇ ಹೌದು. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.